ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರ ಮತ್ತು ಸಾಂಪ್ರದಾಯಿಕ ರುಚಿಯ ಮೊಳಕೆ ಹುರುಳಿಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಯೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವೆಲ್ಲರೂ ಈಗಾಗಲೇ ಹುರುಳಿಕಾಳು ಬಸ್ಸಾರು ಮಾಡೇ ಇರ್ತೀರಾ. ಆದರೆ ಒಮ್ಮೆ ನಾನು ತೋರಿಸೋ ವಿಧಾನದಲ್ಲಿ ಮಾಡಿ ನೀವು ಮತ್ತೆ ಮತ್ತೆ ಕೇಳ್ತೀರಾ. ಪ್ರೋಟೀನ್ ತುಂಬಿದ ಹುರುಳಿ ಮೊಳಕೆ ಕಾಳು ಬಸ್ಸಾರಿನ ಸುವಾಸನೆ ಮನೆಯ ಹಸಲಿ ಊಟದ ರುಚಿ ಅಲ್ವಾ. ಅನ್ನಕ್ಕೆ ಮುದ್ದೆಗೆ ಇದು ಸೂಪರ್ ಕಾಂಬಿನೇಷನ್. ಇಂದು ನಮ್ಮ ಮನೆಯ ಸ್ಟೈಲ್ನಲ್ಲಿ ಸಿಂಪಲ್ ಆಗಿ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲು ಮೊಳಕೆ ಕಟ್ಟಿದ ಹುರುಳಿಕಾಳು ಬೇಯಿಸ್ಕೊಳ್ಳೋಣ. ಇದ್ರ ಜೊತೆಗೆ 2 ಟೊಮೊಟೊ ಕೂಡ ಹಾಕೊಳ್ಳೋಣ. ಆ ವಿಡಿಯೋ ಸ್ಕಿಪ್ ಆಗಿದೆ, ಕ್ಷಮೆ ಇರಲಿ. ಹುರುಳಿಕಾಳು ಚೆನ್ನಾಗಿ ಬೇಯೋ ಅಷ್ಟೊತ್ತಿಗೆ ಒಂದು ಚಿಕ್ಕ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಒಂದು ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಣಕೊಬ್ಬರಿ ಹಾಗೂ ಹುಣಸೆ ಹಣ್ಣು, ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ ಹಾಗೂ ಬೇಯಿಸಿದಂತಹ ಹುರುಳಿಕಾಳು ಮತ್ತು ಟೊಮೊಟೊ ಹಾಕಿ ಇದರ ಜೊತೆಗೆ ಸ್ವಲ್ಪ ಉಪ್ಪು ಹಾಗೂ ಮಸಾಲ ಪುಡಿ ಸೇರಿಸಿ ಫೈನ್ ಪೇಸ್ಟ್ ಮಾಡಿಕೊಂಡು ಬರೋಣ. ಇದು ಸ್ವಲ್ಪ ಬಿಸಿ ಇರುತ್ತೆ. ತಣ್ಣಗೆ ಆಗೋವರೆಗೂ ವೆಯ್ಟ್ ಮಾಡಿ. ತಣ್ಣಗೆ ಆದ ನಂತರ ಫೈನ್ ಪೇಸ್ಟ್ ಮಾಡಿಕೊಂಡು ಬರೋಣ. ಈಗ ಇದರ ಜೊತೆಯಲ್ಲೇ ಸ್ವಲ್ಪ ಉಪ್ಪು ಹಾಗೂ ಮಸಾಲ ಪುಡಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಬೇಯಿಸಿದಂತಹ ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೀರಿನಿಂದ. ಈ ನೀರಲ್ಲಿ ಬಸ್ಸಾರು ಮಾಡ್ಕೊಳ್ಳೋಣ. ಮೊಳಕೆ ಕಟ್ಟಿದ ಹುರುಳಿಕಾಳಲ್ಲಿ ಪಲ್ಯ ಮಾಡ್ಕೊಳ್ಳೋಣ. ಈಗ ರುಬ್ಬಿದಂತಹ ಮಸಾಲ ಬಗ್ಗಿಸಿದಂತಹ ನೀರಲ್ಲಿ ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸಪ್ರೇಟ್ ಆಗಿ ನಾವು ಮತ್ತೆ ಮಸಾಲ ಪುಡಿ ಆಗಲಿ ಅಥವಾ ಉಪ್ಪಾಗಲಿ ಸೇರಿಸೋದು ಬೇಡ. ಯಾಕಂದ್ರೆ ನಾವು ಮಸಾಲ ರುಬ್ಬಬೇಕಾದ್ರೇನೆ ಉಪ್ಪು ಮತ್ತು ಮಸಾಲ ಪುಡಿ ಸೇರಿಸಿರೋದ್ರಿಂದ ಇವಾಗ ಮತ್ತೆ ಸೇರಿಸೋ ಅಗತ್ಯ ಇಲ್ಲ. ನಿಮ್ಗೇನಾದ್ರೂ ಉಪ್ಪು ಖಾರ ಕಡಿಮೆ ಅಂತ ಅನಿಸಿದ್ರೆ ಈ ಸಮಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಪರ್ಫೆಕ್ಟ್ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ 10 ನಿಮಿಷ ಕುದಿಸ್ಕೋಬೇಕು. ಅಷ್ಟೊತ್ತಿಗೆ ಪಲ್ಯ ಕೂಡ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಜಜ್ಜಿದ್ದಂತಹ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವೆಲ್ಲ ಪದಾರ್ಥಗಳು ಕೆಂಪು ಬಣ್ಣ ಬರೋವರೆಗೂ ಕೈ ಆಡಿಸ್ಕೋಬೇಕು. ಈಗ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನು ಬಸ್ಸಾರಿಗೆ ಮತ್ತು ಪಲ್ಯಕ್ಕೆ ಒಂದೇ ಒಗ್ಗರಣೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಟೈಮ್ ಸೇವ್ ಮಾಡಬಹುದು. ಈಗ ಈ ಎಲ್ಲ ಪದಾರ್ಥಗಳು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಸ್ವಲ್ಪ ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜನ ಒಗ್ಗರಣೆಗೆ ಟೊಮೊಟೊ ಸೇರಿಸೋದಿಲ್ಲ, ಬಟ್ ನಾನು ಪಲ್ಯಕ್ಕೂ ಕೂಡ ಒಗ್ಗರಣೆ ಮಾಡ್ಕೊಳ್ತಾ ಇರೋದ್ರಿಂದ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೋಬಹುದು. ನಾನು ಹಾಕೊಳ್ತಾ ಇಲ್ಲ, ನಿಮಗೆ ಇಷ್ಟ ಆದರೆ ಹಾಕೊಳ್ಳಿ. ಈಗ ಇದರಲ್ಲಿ ಸ್ವಲ್ಪದಷ್ಟು ಒಗ್ಗರಣೆ ನಾನು ಬಸ್ಸಾರಿಗೆ ಹಾಕೊಳ್ತಾ ಇದ್ದೀನಿ. ಉಳಿದಂಥ ಒಗ್ಗರಣೆಗೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಟೈಮ್ ಸೇವ್ ಮಾಡಬಹುದು. ನೀವು ಬೇಕಾದರೆ ಸಪ್ರೇಟ್ ಆಗಿ ಕೂಡ ಒಗ್ಗರಣೆ ಮಾಡ್ಕೋಬಹುದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ನಾನು ಮೊದಲೇ ಇದಕ್ಕೆ ಉಪ್ಪು ಸೇರಿಸಿಲ್ಲ, ಯಾಕಂದರೆ ಸಾಂಬಾರಿಗೆ ಮೊದಲೇ ಸೇರಿಸಿರೋದ್ರಿಂದ ನಾವು ಈ ಒಗ್ಗರಣೆಗೆ ಸಾಂಬಾರಿಗೆ ಹಾಕ್ಕೊಳ್ಳೋದ್ರಿಂದ ಉಪ್ಪು ಜಾಸ್ತಿ ಹಾಕುತ್ತೆ ಅನ್ನೋ ಉದ್ದೇಶ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಳಕೆ ಕಟ್ಟಿದ ಹುರುಳಿಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಕಾಯಿ ತುರಿ ಕೂಡ ಹಾಕೋಬಹುದು, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ತುಂಬ ರುಚಿಯ ಹಳ್ಳಿ ಶೈಲಿಯ ಹುರುಳಿಕಾಳು ಬಸ್ಸಾರು ಹಾಗೂ ಪಲ್ಯ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇದು ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೂ ರೈಸ್ ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.
ಮತ್ತೆ ಒಂದು ಟೇಸ್ಟಿ ಆ್ಯಂಡ್ ಸಿಂಪಲ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.